ನಟ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರದಲ್ಲಿ ಮೋಸದ ವಿಚಾರ ಸದ್ದು ಮಾಡ್ತಾ ಇದೆ. ಚಿತ್ರತಂಡಕ್ಕೆ ಅನ್ಯಾಯವನ್ನ ಎಸಗಿದ್ರ ನಿರ್ದೇಶಕ ಎಪಿ ಅರ್ಜುನ್. ಇಂಥದ್ದೊಂದು ಮಾತು ಆರೋಪ ಕೇಳಿಬರ್ತಾ ಇದೆ. ಪ್ಯಾನ್ ಇಂಡಿಯಾ ಮೂವಿ ಮಾರ್ಟಿನ್ ನಿರ್ದೇಶಕ ಎಪಿ ಅರ್ಜುನ್ ಅವರ ವಿರುದ್ಧ ವಂಚನೆಯ ಆರೋಪ ಕೇಳಿಬರ್ತಾ ಇದೆ. ನಿರ್ಮಾಪಕ ಉದಯ್ ಕೆ ಮೆಹತಾಗೆ ಗ್ರಾಫಿಕ್ಸ್ ಕಂಪನಿಗೆ ಗ್ರಾಫಿಕ್ಸ್ ಮಾಡಿಕೊಡಿ ಅಂತ ಹೇಳಿ ಹಣವನ್ನ ಕೊಡಲಾಗಿತ್ತು. ಆ ಕಂಪನಿ ಸುಮಾರು 2.5 ಕೋಟಿ ರೂಪಾಯಿ ಮೋಸ ಮಾಡಿದ್ದಂತೆ. ಆ ಗ್ರಾಫಿಕ್ಸ್ ಕಂಪನಿಯಿಂದ ಎಪಿ ಅರ್ಜುನ್ ಮಾರ್ಟಿನ್ ಚಿತ್ರದ ನಿರ್ದೇಶಕ ಎಪಿ ಅರ್ಜುನ್ಗೆ 50 ಲಕ್ಷ ರೂಪಾಯಿ ಕಮಿಷನ್ ರೂಪದಲ್ಲಿ ಹೋಗಿದೆ ಅನ್ನುವಂಥ ಆರೋಪ ಇದೆ. ನನ್ನ ಮೇಲಿನ ಆರೋಪವನ್ನ ಅವರು ಸಾಬೀತುಪಡಿಸಲಿ. ನಾಳೆ ಧ್ರುವ ಸರ್ಜಾ ಉದಯ್ ಮೆಹ್ತಾ ಸಮ್ಮುಖದಲ್ಲೇ ನಾನೆಲ್ಲದಕ್ಕೂ ಉತ್ತರಿಸ್ತೀನಿ ಅಂತ ಹೇಳಿ ತಮ್ಮ ವಿರುದ್ಧದ ಆರೋಪಕ್ಕೆ ನಿರ್ದೇಶಕ ಎಪಿ ಅರ್ಜುನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಾರ್ಟಿನ್ ಚಿತ್ರದಲ್ಲಿ ಆಗಿದೆ ಅನ್ನುವಂಥ ಈ ಹಣದ ಅವ್ಯವಹಾರದ ವಿಚಾರ ಕಳೆದ ಕೆಲ ದಿನಗಳಿಂದ ಸದ್ದು ಮಾಡ್ತಾ ಇದೆ. ಸುಮಾರು 2.5 ಕೋಟಿ ರೂಪಾಯಿಯಷ್ಟು ನನಗ್ ನಷ್ಟ ಆಗಿದೆ ಅಂತ ಹೇಳಿ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರು ನನಗ್ ವಂಚನೆ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೂಡ ದಾಖಲು ಮಾಡಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ಯಾವ ಗ್ರಾಫಿಕ್ಸ್ ಕಂಪನಿಗೆ ಗ್ರಾಫಿಕ್ಸ್ ಮಾಡ್ಕೊಡಿ ಅಂತ ಹೇಳಿ ಚಿತ್ರತಂಡದಿಂದ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರ ಕಡೆಯಿಂದ ಸುಮಾರು 2.5 ಕೋಟಿ ರೂಪಾಯಿ ಹಣವನ್ನ ಕೊಡಲಾಗಿತ್ತು. ಡಿಜಿಟಲ್ ಟೆರೇನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇದು ಗ್ರಾಫಿಕ್ಸ್ ಕಂಪನಿ. ಈ ಕಂಪನಿಯಿಂದ ಹಣವನ್ನ ಕೊಡಲಾಗಿತ್ತು. ಆ ಕಂಪನಿ ಸುಮಾರು 50 ಲಕ್ಷ ರೂಪಾಯಿ ಹಣವನ್ನ ಎಪಿ ಅರ್ಜುನ್ ಅವರಿಗೆ ಕಮಿಷನ್ ರೂಪದಲ್ಲಿ ನೀಡಿದೆ ಅನ್ನುವಂಥ ಆರೋಪ ಇದೆ. ಆದ್ರೆ ತಮ್ಮ ವಿರುದ್ಧದ ಆರೋಪಗಳನ್ನ ಅಲ್ಲಗಳೆದಿದ್ದಾರೆ ಎಪಿ ಅರ್ಜುನ್. ಉದಯ್ ಕೆ ಮೆಹ್ತಾ ಹಾಗೆ ಧ್ರುವ ಸರ್ಜಾ ಅವರ ಮುಂದೆನೆ ನಾನು ನಾಳೆ ಮಾತನಾಡ್ತೀನಿ ಇದೆಲ್ಲದರ ವಿಚಾರವಾಗಿ ಅಂತ ಹೇಳಿದ್ದಾರೆ. ಜೊತೆಗೆ ಮತ್ತೊಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಆ ಮೂಲಕ ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ನಿರ್ದೇಶಕ ಎಪಿ ಅರ್ಜುನ್. ನಿನ್ನಲ್ಲಿ ಸತ್ಯ ನೀತಿ ಧರ್ಮವಿದ್ರೆ, ಕಾಯುವ ತಾಳ್ಮೆ ನಿನಗಿದ್ರೆ, ಹಾರಾಡಿ ಮೆರೆದವರು ತೂರಾಡಿ ಹೋಗುವುದನ್ನ ನಿನ್ನ ಕಣ್ಣಾರೆ ನೀನೇ ನೋಡುವೆ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ ಪೋಸ್ಟ್ ಮೂಲಕ ನಿರ್ದೇಶಕ ಎಪಿ ಅರ್ಜುನ್. ನಿನ್ನಲ್ಲಿ ಸತ್ಯ ನೀತಿ ಧರ್ಮವಿದ್ರೆ, ಕಾಯುವ ತಾಳ್ಮೆ ನಿನಗಿದ್ದರೆ, ಹಾರಾಡಿ ಮೆರೆದವರು ತೂರಾಡಿ ಹೋಗುವುದನ್ನ ನಿನ್ನ ಕಣ್ಣಾರೆ ನೀನೇ ನೋಡುವೆ. ನಿನ್ನಲ್ಲಿ ಸತ್ಯ ನೀತಿ ಧರ್ಮವಿದ್ರೆ, ಕಾಯುವ ತಾಳ್ಮೆ ನಿನಗಿದ್ದರೆ, ಹಾರಾಡಿ ಮೆರೆದವರು ತೂರಾಡಿ ಹೋಗುವುದನ್ನ ನಿನ್ನ ಕಣ್ಣಾರೆ ನೀನೇ ನೋಡುವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಆಲ್ರೆಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ. ಸತ್ಯ ರೆಡ್ಡಿ ಅನ್ನುವಂಥ ವ್ಯಕ್ತಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಎಪಿ ಅರ್ಜುನ್ ಅವರ ವಿರುದ್ಧ ಆಗ್ಲೂ ಆರೋಪ ಕೇಳಿಬಂದಿತ್ತು, ಈಗಲೂ ಆರೋಪ ಕಂಟಿನ್ಯೂ ಆಗಿದೆ. ಖುದ್ದು ಎಪಿ ಅರ್ಜುನ್ ಉತ್ತರಿಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ. ನಾಳೆ ಇಡೀ ಪ್ರಕರಣ ಏನು, ಎಪಿ ಅರ್ಜುನ್ ಅವರ ವಿರುದ್ಧವೇ ಆರೋಪ ಕೇಳಿ ಬರ್ತಾ ಇರುವುದಕ್ಕೆ ಕಾರಣ ಏನು, ಖುದ್ದು ನಿರ್ಮಾಪಕರೇನಾದ್ರೂ ಎಪಿ ಅರ್ಜುನ್ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಎಲ್ಲವನ್ನ ವಿವರವಾಗಿ ತಿಳಿಸಬಹುದಾ ಲೋಕೇಶ್? ಎಸ್ ವಿದ್ಯಾ, ಅಂದರೆ ಮಾರ್ಟಿನ್ ಧ್ರುವ ಸರ್ಜಾ ನಟನೆ ಮಾರ್ಟಿನ್ ಸಿನಿಮಾ ಈ ವರ್ಷದ ಬಹುನಿರೀಕ್ಷಿತ ಸಿನಿಮಾದಲ್ಲಿ ಅನ್ನೋದು ಡೌಟೇ ಇಲ್ಲ. ಯಾಕಂದರೆ ಬರೋಬ್ಬರಿ 240 ದಿನಗಳ ಕಾಲ ಶೂಟಿಂಗ್ ಮಾಡಿರುವಂಥ ಸಿನಿಮಾ ಇದು. ಯಾಕಂದರೆ ಕನ್ನಡ ಇತಿಹಾಸದಲ್ಲಿ ಈ ಮಟ್ಟಿಗಿನ ಶೂಟಿಂಗ್ ಯಾವ ಸಿನಿಮಾ ಕೂಡ ಆಗಿರಲಿಲ್ಲ. ಯಾಕಂದರೆ KGF ಸಿನಿಮಾ ನೋಡಿದರೆ 120, 140 ಈ ದಿನಗಳನ್ನು ಬ್ರೇಕ್ ಮಾಡಿ 240 ದಿನಗಳ ಕಾಲ ಶೂಟ್ ಮಾಡಿದಂಥ ಸಿನಿಮಾ ಮಾರ್ಟಿನ್. ಆ ನಂತರದಲ್ಲಿ ಈ ಸಿನಿಮಾ ಲೇಟ್ ಆಗೋಕ್ಕೆ ಸಾಕಷ್ಟು ಕಾರಣಗಳಿದ್ದು. ಅದರ ಕೂಡ ಭಾಳ ಮುಖ್ಯವಾಗಿ ಸಿನಿಮಾದ CG ವರ್ಕ್ ವಿಚಾರವಾಗಿ ಭಾಳ ಆರೋಪಗಳು ಕೇಳಿ ಬರ್ತದೆ. ಈ ವಿಚಾರ ಬೆಳಕಿಗೆ ಬಂದದ್ದು ಡಿಸೆಂಬರ್ ಸಂದರ್ಭದಲ್ಲಿ. ಯಾಕಂದರೆ ಡಿಜಿಟಲ್ ಟೆರೇನ್ ಅನ್ನೋ ಸಂಸ್ಥೆ 250 ಕೋಟಿ ಅಂದರೆ 2.5 ಕೋಟಿ ದುಡ್ಡನ್ನು ಉದಯ ಮೆಹ್ತಾ ಅವರ ಕಡೆಯಿಂದ ಆಗಿಂದಾಗೆ ಲಕ್ಷಗಟ್ಟಲೆಯಿಂದ ಪಡೆದಿರ್ತಾರೆ. ಸೊ ಆ ನಂತರದಲ್ಲಿ ದುಡ್ಡೇನೋ ಪಡೆದ್ರು, ಆ ನಂತರದಲ್ಲಿ ಕೆಲಸ ಕೂಡ ಆಗಿರಲಿಲ್ಲ. ಈ ಸಂಬಂಧಪಟ್ಟಾಗಿ ಚೆಕ್ ಮಾಡೋಕೆ ಕೇಳಿದಾಗ ಅವರು ದೋಖಾ ಮಾಡಿರೋ ಗೊತ್ತಾಗುತ್ತೆ. 2.5 ಕೋಟಿ ದುಡ್ಡನ್ನು ಪಡೆದಿರ್ತಾರೆ. ಆ ನಂತರದಲ್ಲಿ ಈ ವಿಚಾರವಾಗಿ ಇತ್ತೀಚೆಗೆ ಅಂದರೆ ಜೂನ್ 5ನೇ ತಾರೀಕು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಆ ಸಂಬಂಧಪಟ್ಟಂತೆ ಸತ್ಯ ರೆಡ್ಡಿ ಮತ್ತು ಸುನಿಲ್ ರೆಡ್ಡಿ ಏನು ಡಿಜಿಟಲ್ ಟೆರೇನ್ ಸಂಸ್ಥೆ ಅದರ ನಿರ್ದೇಶಕರಾಗಿರ್ತಾರೆ, ಅವರನ್ನ ಏನು ಹೊಸ ಪಡೆದ ನಂತರದಲ್ಲಿ ಸಂದರ್ಭದಲ್ಲಿ ಈಗ ಸತ್ಯ ರೆಡ್ಡಿ ಜೇಸಿನಲ್ಲಿದ್ದಾರೆ. ಏನು ಸುನಿಲ್ ರೆಡ್ಡಿ ಹೊರಗಡೆ ಏನಿದ್ದಾರೆ ಅವರು ಒಂದು ಆರೋಪವನ್ನು ಮಾಡ್ತಾ ಇದ್ರು. ನಮಗೆ ಕೊಟ್ಟಂತ 2.5 ಕೋಟಿನಲ್ಲಿ 50 ಲಕ್ಷ ರೂಪಾಯಿಯನ್ನ ಕಮಿಷನ್ ಆಗಿ ಎಪಿ ಅರ್ಜುನ್ ಅವರು ಪಡೆದಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತದೆ. ಈ ಸಂಬಂಧಪಟ್ಟಂತೆ ಎಪಿ ಅರ್ಜುನ್ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈ ಸಂಬಂಧಪಟ್ಟಾಗಿ ನನ್ನ ಮೇಲೆ ಏನು ಆರೋಪ ಬಂದಿದೆ ಅದಕ್ಕೆ ಯಾವುದೂ ಕೂಡ ಪುರಾವೆಗಳಿಲ್ಲ, ಇದೆಲ್ಲ ಸುಳ್ಳು. ಇದರ ಸಂಬಂಧಪಟ್ಟಾಗೆ ನಾನು ನಾಳೆ ಅಂದರೆ ಇಷ್ಟರಲ್ಲೇ ಕೂಡ ಧ್ರುವ ಸರ್ಜಾ ಮತ್ತು ಏನು ನಿರ್ಮಾಪಕರಿದ್ದಾರೆ ಉದಯ್ ಮೆಹ್ತಾ ಅವರೊಟ್ಟಿಗೆ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡ್ತೀನಿ, ಏನೆಲ್ಲ ಪ್ರಶ್ನೆಗಳಿದಕ್ಕೆ ಅದಕ್ಕೆಲ್ಲ ಉತ್ತರವನ್ನು ಕೊಡ್ತೀನಿ ಅಂತ ತಿಳಿಸಿದ್ದಾರೆ ವಿದ್ಯಾ.
ಅಕ್ಟೋಬರ್ 11ನೇ ತಾರೀಕು ಸಿನಿಮಾ ರಿಲೀಸ್ಗೆ ಡೇಟ್ ಫಿಕ್ಸ್ ಆಗಿದೆ ಲೋಕೇಶ್. ಬಹಳ ನಿರೀಕ್ಷೆಯನ್ನ ಹುಟ್ಟು ಹಾಕಿರುವಂತಹ ಚಿತ್ರ ಮಾರ್ಟಿನ್. ಆದ್ರೆ ಈಗ ಆಗಿರುವಂತಹ ಈ ಒಂದು ವಿವಾದ ಖುದ್ದು ನಿರ್ದೇಶಕರ ವಿರುದ್ಧವೇ ಕೇಳಿ ಬರ್ತಾ ಇರುವಂತಹ ಆರೋಪ, ಸಿನಿಮಾ ಬಿಡುಗಡೆಯ ಮೇಲೆ ಏನಾದ್ರೂ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇದೆಯಾ ಅಂತ ಹೇಳಿ. ಖಂಡಿತವಿದೆ. ಯಾಕಂದ್ರೆ ಎ.ಪಿ. ಅರ್ಜುನ್ ಮತ್ತೆ ಧ್ರುವ ಅವರ ಸಂಬಂಧ ಇತ್ತೀಚಿನದಲ್ಲ. ಯಾಕಂದ್ರೆ ಒಂದು ಹೊಸ ಸಿನಿಮಾದ ಮೂಲಕ ಏನೋ ಈ ಥರದ್ದೆಲ್ಲ ಕಮ್ಯುನಿಕೇಶನ್ಸ್ ತೊಂದರೆ ಆಗಿದೆ ಅಥವಾ ಏನೋ ದೋಖಾಗಿದೆ ಅಥವಾ ಮನಸ್ತಾಪ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಸುಮಾರು 10-12 ವರ್ಷಗಳಿಂದ ಇಬ್ಬರು ತುಂಬಾ ಹತ್ತಿರದಿಂದ ಗೊತ್ತಿರೋ. ಯಾಕಂದ್ರೆ ಅದ್ದೂರಿ ಅಂತ ಸಿನಿಮಾ ಏನು ಧ್ರುವರ್ಗೆ ದೊಡ್ಡ ಬ್ರೇಕ್ ಕೊಟ್ಟಂತ ಸಿನಿಮಾ, ಆ ಮೂಲಕ ಒಬ್ಬ ಸೂಪರ್ ಸ್ಟಾರ್ ಆಗಿ ಇಂಡಸ್ಟ್ರಿಯಲ್ಲಿ ನಿಂತ್ಕೊಳ್ಳೋಂಥ ನಟ. ಸೊ ಎ.ಪಿ. ಅರ್ಜುನ್ ಅವರು ಕೂಡ ತುಂಬಾ ಹತ್ತಿರದಿಂದ ಬಲ್ಲವರು. ಆ ನಂತರದಲ್ಲಿ ತುಂಬಾ ವರ್ಷದ ಗ್ಯಾಪ್ ನಂತರ ಮಾರ್ಟಿನ್ ಅನ್ನೋ ಸಿನಿಮಾವನ್ನು ಅನೌನ್ಸ್ ಮಾಡ್ತಾರೆ. ಸೊ ಈ ಜೋಡಿಯಲ್ಲಿ ಬರ್ತಿರುವಂಥ ಸಿನಿಮಾ ಮೇಲೆ ಬಹಳಷ್ಟು ನಿರೀಕ್ಷೆ ಇದ್ದದ್ದು ಸಹಜ. ಸೊ ಅದೇ ತರಹದ ಈ ಸಿನಿಮಾ ಮೇಲೆ ಕೂಡ ಆರಂಭದಿಂದ ಇಲ್ಲಿ ತನಕ ಕೂಡ ಮಾರ್ಟಿನ್ ಸಿನಿಮಾ ದೊಡ್ಡದೊಂದು ದಾಖಲೆಯನ್ನು ಬರೆಯುತ್ತೆ ಅನ್ನೋ ನಿರೀಕ್ಷೆಗಳಿದೆ. ಸೊ ಅದರಂತೆ ಕೂಡ ಸಿನಿಮಾದ ಎಲ್ಲ ಕೆಲಸಗಳು ನಡ್ಕೊಂಡು ಬಂದಿದೆ. ಯಾಕಂದ್ರೆ ಸಿನಿಮಾದ ಟೀಸರ್ ಆಗಲಿ ಮತ್ತೆ ಕಂಟೆಂಟ್ ಆಗಲಿ ಯಾವ ಒಂದು ಬಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅನ್ನೋ ಮಟ್ಟಿಗೆ ಒಂದು ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ನಡ್ಕೊ ಬರ್ತಿರೋ ಸಂದರ್ಭದಲ್ಲಿ ಈ ಒಂದು ವಿಚಾರ ಆಗಿಂದಾಗಿ, ಯಾಕಂದ್ರೆ ಉದಯ್ ಮೆಹ್ತಾ ಮತ್ತೆ ಎ.ಪಿ. ಅರ್ಜುನ್ ಅವ್ರ ಮಧ್ಯೆ ಒಂದು ಚಿಕ್ಕದಾಗಿ ಮನಸ್ತಾಪ ಅನ್ನೋದು ಒಂದಷ್ಟು ಸುದ್ದಿ ಹರಿದಾಡ್ತಿತ್ತು. ಆ ಸಂಬಂಧಪಟ್ಟಂಗೆ ಅವರು ಕೂಡ ಒಂದು ವಿಡಿಯೋನ ಮಾಡಿ ನಮ್ಮ ಮಧ್ಯೆ ಯಾವುದೇ ರೀತಿಯ ಮನಸ್ತಾಪ ಇಲ್ಲ, ಅದೆಲ್ಲವೂ ಸುಳ್ಳು ಅಂತ ಹೇಳ್ತಾರೆ. ಈ ಮಧ್ಯೆ ಏನಂದ್ರೆ ಸುನಿಲ್ ರೋಡಿ ಏನೋ ಆರೋಪ ಮಾಡ್ತಿದ್ರೆ ಅನ್ನೋ ಒಂದು ಮಾಹಿತಿ ಇದೆ. ಆ ನಂತರದಲ್ಲಿ ಈಗ ಎ.ಪಿ. ಅರ್ಜುನ್ ಕೂಡ ಮನನೊಂದಿದ್ರೆ, ಈ ಕಡೆ ಧ್ರುವ ಅವ್ರಿಗೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ಸಿನಿಮಾ ಏನು ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಿದೆ, ತುಂಬಾ ಅಂದ್ರೆ ಆಲ್ ಓವರ್ ಇಂಡಿಯಾ ತುಂಬಾ ದೊಡ್ಡ ಮಟ್ಟದ ಕ್ರೇಜ್ ಇರುವಂತ ಸಿನಿಮಾ. ಈ ಸಂದರ್ಭದಲ್ಲಿ ಈ ತರ ಆರೋಪದಿಂದ ಇಬ್ಬರಿಗೂ ಕೂಡ ಮನಸ್ತಾಪ ಏನು ವಿಚಾರ ಹೋರಾಡ್ತಿದೆ, ಇದರಿಂದ ಅವ್ರಿಗೂ ಕೂಡ ನೊಂದಿದ್ದಾರೆ. ಸೊ ಈ ವಿಚಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಆರೋಪಗಳು ಬರ್ತಿದೆ ಅದೆಲ್ಲಕ್ಕೂ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬಾ ಹತ್ತಿರದಲ್ಲೇ ಇರೋದು ಮೀಟ್ ಮಾಡ್ತಾ ಇದ್ದಾರೆ ಎ.ಪಿ. ಅರ್ಜುನ್. ಬಟ್ ಚಿತ್ರತಂಡ ಎ.ಪಿ. ಅರ್ಜುನ್ ಅವರ ಜೊತೆಗಿದೆಯಾ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಧ್ರುವ ಸರ್ಜಾ ಅವರು ಹಾಗೆ ಉದಯ್ ಕೆ ಮೆಹ್ತಾ ಅವರು ನಾಳಿನ ಸುದ್ದಿಗೋಷ್ಠಿಯಲ್ಲಿ ಎ.ಪಿ. ಅರ್ಜುನ್ ಅವರಿಗೆ ಸಾಥ್ ನೀಡ್ತಿದ್ದಾರೆ ಹೇಗೆ ಅಂತ ಹೇಳಿ. ಖಂಡಿತವಿದೆ. ಅಂದ್ರೆ ಈ ವಿಚಾರವಾಗಿ ಧ್ರುವ ಸರ್ಜನ ಸಂಪರ್ಕಕ್ಕೆ ಟ್ರೈ ಮಾಡಿದ್ವಿ, ಅವ್ರು ಯಾವುದೇ ಸಂಪರ್ಕಕ್ಕೆ ಸಿಗಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಉದಯ್ ಮೆಹ್ತಾ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಏನು ಅಂದ್ರೆ ಈ ಮೋಸ ದೋಖ ಏನಾಗಿದೆ ಡಿಜಿಟಲ್ ಟೆರೆನ್ ಸಂಸ್ಥೆ, ಆ ನಂತರದಲ್ಲಿ ನಾನೇ ಖುದ್ದಾಗಿ ಬೇರೆ ಒಂದು ಡಿಜಿಟಲ್ ಕಂಪನಿಗೆ ಈ ಒಂದು CG ವರ್ಕ್ ಅನ್ನೋ ಕೆಲಸವನ್ನು ನಿಭಾಯಿಸೋ ಕೊಟ್ಟಿದೆ. ಆ ಒಂದು ಕಂಪನಿ ಈಗಾಗಲೇ ಸಿನಿಮಾದ ಕೆಲಸವನ್ನ ಮಾಡ್ತಾ ಇದೆ. ನನ್ನ ಒಂದು ಕೆಲಸ ಇರೋದು ಅಂದ್ರೆ ನನ್ನ ಸಿನಿಮಾವನ್ನ ಅಕ್ಟೋಬರ್ 11ಕ್ಕೆ ಅಂತ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದು. ಸೊ ಅದರ ಪ್ರಕಾರ ನಾನು ರಿಲೀಸ್ ಮಾಡೋಕೆ ನಾನು ಬದ್ಧನಾಗಿದ್ದೀನಿ. ಸೊ ನಾನು ಈ ವಿಚಾರವಾಗಿ ಯಾವುದೇ ಸಂಬಂಧಪಟ್ಟಂತೆ ಈಗ ಮಾತನಾಡೋದಿಲ್ಲ. ಬಟ್ ನನಗೆ ಸಿನಿಮಾ ಮುಖ್ಯ ಆಗಿರೋದ್ರಿಂದ ಈ ಸಿನಿಮಾದ ಕೆಲಸಗಳು ಸದ್ಯದಲ್ಲಿ ನಡೀತಾ ಇದೆ. ಏನು CG ವರ್ಕ್ ಏನಿದೆ, ಏನು ನಿಂತೋಗಿತ್ತು ಅರ್ಧದಿಂದ ಏನು ತೊಂದರೆ ಆಗಿತ್ತು, ಅದೆಲ್ಲ CG ವರ್ಕ್ ಈಗ ಒಂದೊಂದಾಗಿ ಕಂಪ್ಲೀಟ್ ಮಾಡ್ಕೊ ಬರ್ತಾ ಇದೆ. ರಿಲೀಸ್ ಡೇಟ್ ಏನು ಅಕ್ಟೋಬರ್ 11 ಅಂತ ಹೇಳಿದ್ವಿ, ಅದೇ ಸಮಯಕ್ಕೆ ಸಿನಿಮಾವನ್ನ ರಿಲೀಸ್ ಮಾಡೋಕೆ ನಾವು ಮುಂದಾಗ್ತೀವಿ ಅಂತ ತಿಳಿಸಿದ್ದಾರೆ ವಿದ್ಯಾ. ರೈಟ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.